ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ವಿರುದ್ಧ ಏನು ಪ್ರತಿಭಟನೆ ಆಗ್ತಾ ಇದೆ, ನೀಟ್ ಅಕ್ರಮದ ವಿರುದ್ಧ ಪತ್ರಿಕೆ ಸೋರಿಕೆ ವಿಚಾರವಾಗಿ ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ನಟರು, ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಸಪೋರ್ಟ್ ಮಾಡಿದ್ದಾರೆ. ಈಗ ನಟ ಕಮಲ್ ಹಾಸನ್ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದುಬಿಟ್ಟಿದೆ, ಇದರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕಮಲ್ ಹಾಸನ್ ಅವರ ಮಾತುಗಳು. ಅವ್ರು ಏನು ಹೇಳಿದ್ದಾರೆ, ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ, ನೋಡೋಣ. ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕುಸಿದು ಬಿದ್ದ ಶಿಕ್ಷಣ ವ್ಯವಸ್ಥೆ ವಿರುದ್ಧ ಕಮಲ್ ಹಾಸನ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮಗು ಅತ್ತಾಗಲೇ ನಾವು ಕೇಳಬೇಕಿತ್ತು, ಆದರೆ ಅದಾಗಲಿಲ್ಲ. ಆದರೆ ಬಹಳಷ್ಟು ಮಕ್ಕಳು ಸಾಯೋವರೆಗೆ ನಾವು ಕಾಯ್ತಾ ಕುಳಿತಿದ್ವಿ. ಇದು ತಪ್ಪಿದು. ಇಂದಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಕೊಳ್ತೋಗ್ಬಿಟ್ಟಿದೆ. ಸೊ ಇದಕ್ಕೆ ಸೂಕ್ತ ಮದ್ದು ಬೇಕಿದು. ಶಾಂತಿಯುತವಾಗಿ ಹೋರಾಡ್ತಾ ಇದ್ರು, ಅವ್ರಿಗೆ ನ್ಯಾಯಯುತವಾದ ಉತ್ತರ ಕೊಡಬೇಕಾಗಿತ್ತು. ಆದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದು ನಮ್ಮ ವ್ಯವಸ್ಥೆಗಿಡಿದ ಕನ್ನಡಿ. ಇದು ದೇಶ ತನ್ನ ಮಕ್ಕಳ ವಿಚಾರದಲ್ಲಿ ಸಂಪೂರ್ಣ ಸೋತೋಗ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಮಲ್ ಹಾಸನ್ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ವಾಂಗ್ಚುಕ್ ಒಂದ್ ಕಡೆ ಉಪವಾಸವನ್ನ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಅದನ್ನ ಅಂತ್ಯ ಮಾಡಬೇಕು ಅಂತ ಕಮಲ್ ಹಾಸನ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಮಲ್ ಹಾಸನ್ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಯುವರಾಜ್ ಸಿಂಗ್ ಕೂಡ ವಿದ್ಯಾರ್ಥಿಗಳ ಪರಕ್ಕೆ, ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಸಲ್ಮಾನ್ ಖಾನ್ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕದಿಂದ ಸಾಕಷ್ಟು ನಟನಟಿಯರು ಕೂಡ ಈ ಒಂದು ಬೆಂಬಲಕ್ಕೆ, ಅಂದ್ರೆ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಬಂದಿದ್ರು. ಯುವರಾಜ್ ಕುಮಾರ್ ಕೂಡ ತಮ್ಮ ಬೆಂಬಲವನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು. ಈಗ ಕಮಲ್ ಹಾಸನ್ ತಮ್ಮ ಬೆಂಬಲವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಕಮಲ್ ಹಾಸನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ವ್ಯವಸ್ಥೆ ಸರಿ ಮಾಡಬೇಕು. ಯಾರೋ ಒಬ್ಬರು ಅತ್ತಾಗ, ಒಬ್ಬರು ತಮ್ಮ ಬೇಜಾರನ್ನ ಹೇಳ್ಕೊಂಡಾಗ ಸರ್ಕಾರ ಆ ನಿಟ್ಟಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಹಿಂಸಾಚಾರದ ಲಾಠಿ ಚಾರ್ಜ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಈ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಂತೆ ವಿದ್ಯಾರ್ಥಿಗಳ ವಿರುದ್ಧ ಲಾಠಿ ಚಾರ್ಜ್ ಮಾಡೋದು ಸರಿಯಲ್ಲ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ.